ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ನಮಸ್ಕಾರ ರೀ. ಈಗ ನಾವು 2ನೇ ಸ್ಟೆಪ್ಪಿಗೆ ಇದೀವಿ. ಇವತ್ತು ಬಸವ ಜಯಂತಿ ಅಂದ್ರೆ ಅಕ್ಕ ಮಹಾದೇವಿ ಜಯಂತಿಯಿಂದ ಬಸವ ಜಯಂತಿವರೆಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ರೀ. ಅಕ್ಕ ಮಹಾದೇವಿ ಜಯಂತಿ ಅಂಬೇಡ್ಕರ್ ಹುಟ್ಟಿದ್ದು, ಸತ್ಯ ಸಾಯಿಬಾಬಾ ಹುಟ್ಟಿದ್ದು, ಹುಬ್ಬಳ್ಳಿ ಸಿದ್ಧಾರೂಢರು ಇದೇ ಯಾವುದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಮಧ್ಯ ಭಾಗದಲ್ಲಿ ಎಲ್ಲ ಶರಣರು ಜನಿಸ್ತಾರೆ. ಹಂಗೆ ನಮ್ಮೂರಾಗ ಒಬ್ಬರು ಶರಣರಾಗಿ ಹೋದರು. ಅವರೇ ಶ್ರೀ ಚನ್ನವೀರೇಶ್ವರ ಮಹಾಸ್ವಾಮಿಗಳು. ಎರಡೆತ್ತಿನ ಮಠ ಹುಬ್ಬಳ್ಳಿ ಒಳಗಿದ್ರು ಮತ್ತು ನಿಡೋಣಿ ಎರಡೂ ಮಠಕ್ಕೆ ಇದ್ದರು. ಹೀಗಾಗಿ ಅವರ ಪರಂಪರೆಯಲ್ಲಿ ಈಗ ನಮ್ಮ ಹುಬ್ಬಳ್ಳಿ ಎರಡೆತ್ತಿನ ಮಠದ ಪೀಠಾಧೀಶರು ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ನಿರಂತರವಾಗಿ ಬಸವ ಜಯಂತಿ ಅಕ್ಕ ಮಹಾದೇವಿಯಿಂದ ಬಸವ ಜಯಂತಿವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಯಾರ. ಹಂಗೆ ನಮ್ಮ ಜೊತೆ ಇವತ್ತು ಯಾರಪ್ಪ ಅದಾರಂದ್ರೆ ಹೇಳ್ರಿ ನಿಮ್ಮ ಹೆಸರು. ನಮ್ಮ ಹೆಸರು ವರ್ಷ ತೋಟ. ಹಾಂ, ಯಾವರು? ನಮ್ಮದು ತಳವಾಡಿತ್ತು. ಇವಾಗ ನಾವು ಇರೋದು ಮೈಸೂರಲ್ಲಿ. ಹಾಂ ಹಾಂ. ತಳೆವಾಡ ಅಂದ್ರೆ ಬಸವನ ಬಾಗೇವಾಡಿ ಅವರಿಂದ ಅಲ್ಲಿಂದ ಬಂದಾರ. ಯಾಕೆ ಬಂದಾರಂದ್ರೆ ಇವರ ತಾಯಿ ಊರು ನಿಡೋಣಿ, ಹೌದಿಲ್ಲ? ಹಾಂ, ತವ್ರ ಮನೆ ತಾಯಿ ತವ್ರ ಮನೆ ನಿಡೋಣಿ. ಹಾಂ, ಹೀಗಾಗಿ ಇವರು ಈಗ ಪ್ರಸ್ತುತ ಎಲ್ಲಿದಾರಪ್ಪ ಅಂದ್ರೆ ಪ್ರೆಸೆಂಟ್ ಎಲ್ಲಿದ್ದೀರಿ ನೀವೀಗ? ಪ್ರೆಸೆಂಟ್ ಮೈಸೂರಲ್ಲಿ. ಹಾಂ, ಇವರು ಮೈಸೂರಿನಲ್ಲಿದ್ದಾರೆ. ಅಂದರೆ ಇವರ ತಂದೆಯವರಿಗೆ ಮೈಸೂರಲ್ಲಿ ಜಾಬ್ ಇರೋ ಕಾರಣ ಇವರ ತಾಯಿ ನಮ್ಮೂರಿಂದ ಸೊಸೆಯಾಗಿ ಮೈಸೂರಿನಲ್ಲಿ ಹೋಗಿದ್ದಾರೆ. ಈಗ ಅವ್ರು ಬಸವ ಜಯಂತಿಗೆ ಬಂದಾರ. ನಮ್ಗೆ ತೋರಿಸ್ತೀರಿ ಹೆಂಗೆ ಮಾಡ್ಲಾತ್ತೀರಿ? ನೀವು ಎಷ್ಟು ವರ್ಷದಿಂದ ಮಾಡಾಕತ್ತೀರಿ ಇದನ್ನ ಬಸವ ಜಯಂತಿ? ನಮ್ಗೆ ಗೊತ್ತಿದ್ದಂಗೆ ಒಂದು 15 ವರ್ಷ ಆಗಿದ್ದು, ಗೊತ್ತಿಲ್ಲ ರೀ. ಹಾಂ, ಸಣ್ಣಾಗಿರ್ತಾ ನೀವು ಬರ್ಲಾತ್ತೀರಿ ನಿಮ್ಮ ತಾಯಿ ಜೋಡಿ, ಹೌದಲ್ಲ? ಹಾಂ, ಏನೇನು ಮಾಡ್ತೀರಿ ನೀವು? ಅಭಿಷೇಕ ಮಾಡಿದ್ರಿ ಬಸವ ಜಯಂತಿಗೆ. ಮತ್ತು ಅಕ್ಕಮಹಾದೇವಿ ಟ್ರ್ಯಾಕ್ಟರ್ಲೆ ಕೂರ್ಸ್ಕೊಯ್ತಾರೆ. ಆಮೇಲೆ ಅಷ್ಟೇ. ಹಾಂ, ಅಷ್ಟೇ ಮಾಡ್ತಾರ. ನೀವೇನು ಮಾಡ್ತೀರಿ? ನಾವು ರೀ ಅಂದರೆ ಡ್ಯಾನ್ಸ್ ಮಾಡೋದು, ಡ್ಯಾನ್ಸು ಮತ್ತು ಕಾರ್ಯಕ್ರಮ ಇರ್ತದೆ, ಆ ಥರ ಮಾಡ್ತೀರಿ. ಇವತ್ತು ನಿಮ್ಮ ಪಪ್ಪಾಜಿ ಮತ್ತು ನಿಮ್ಮ ಅಜ್ಜ ಅಂದರೆ ನಿಮ್ಮ ತಾಯಿಯ ತಂದೆಯವರು ಇವತ್ತು ಅನ್ನ ಪ್ರಸಾದಕ್ಕೆ, ಹೌದಲ್ಲ? ಯಾವ ಥರ ಮಾಡ್ತಾರೆ ತೋರಿಸ್ತೀರಿ? ಹಾಂ, ಬರ್ರಿ ನೋಡೋಣ. ಬರ್ರಿ, ನಮ್ಮನ್ನೆಲ್ಲ ಕರ್ಕೊಂಡು ಹೊಂಟಾರ. ನೀವು ಬರ್ರಿ. ಪ್ರತಿ ವರ್ಷ ಕೂಡ ನಾವು ಬಸವ ಜಯಂತಿ ಭಾಳ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ, ಹೌದಲ್ಲ ರೀ? ಹೀಗಾಗಿ ಎಲ್ಲ ಮಠ ನಿಮ್ಗೆ ತೋರಿಸ್ತೀವಿ ಹೆಂಗೆ ಮಾಡ್ಲಾತ್ತಾರ. ಈಗ ನಿಮ್ಮ ಅಕ್ಕ ಎಲ್ಲಿದಾರ? ಹಾಂ ಹಾಂ ಹಾಂ, ಬರ್ರಿ ಮಠಕ್ಕೆ ಹೋಗೋಣ. ಬಂದಿರಿ? ನಾವು ಮೈಸೂರಿಂದ ಬಂದೀವಿ. ಹಾಂ, ಯಾರ್ಯಾರು ಬಂದಿದ್ದೀರಿ? ಅಪ್ಪ ಅಮ್ಮ ನಾನು ತಂಗಿ ಬಂದೀವಿ. ಹಾಂ ಹಾಂ. ಅಂದರೆ ನಿಡೋಣಿಗೆ ಯಾಕೆ ಬಂದ್ರಿ? ಹೆಂಗೆ ಕಾರಣ? ಪ್ರತಿ ವರ್ಷ ಬರ್ತೀರಿ. ಅಜ್ಜ ಬಸವ ಜಯಂತಿ ಮಾಡ್ತಾರೆ, 50 ಅಡುಗೆ ಮಾಡಿಸ್ತಾರೆ. ಅಪ್ಪ ಮತ್ತು ಪೂಜೆ ಮಾಡ್ತಾರೆ. ಹಾಂ, ನಿಮ್ಮ ತಂದೆಯವರು ಮತ್ತು ಆ ತಾಯಿ. ಹಾಂ ಹಾಂ. ಅಂದರೆ ತಾಯಿ ಊರು ಅನ್ರಿ ಇದು? ಇದು ತಾಯಿ ಊರ, ಅದಕ್ಕಾಗಿ ನೀವು ಬಂದಿರಿ? ಅಜ್ಜನ ಊರಿಗೆ ಬಂದಿರಿ? ಹಾಂ, ರಜಕ್ಕೆ ಬಂದಿರ್ತೀವಿ. ಹಾಂ, ರಜಕ್ಕೆ ಬಂದಾಗ ನಾವು ನಮ್ಮ ಜೋಡಿ ಯಾರು?
ನಾವು ವಿರಕ್ತ ಮಠ 2ನೇ ಫ್ಲೋರ್ನಲ್ಲಿದ್ದೀವಿ. ಮೇಲ್ಗಡೆ ಇಲ್ಲಿ ನಿತ್ಯ ಅಂದರೆ ಅಕ್ಕ ಮಹಾದೇವಿ ಜಯಂತಿಯಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ. ನಮಗೆ ಮಾರ್ಗದರ್ಶಿಯಾಗಿ ಬಂದಾರ ನಮ್ಮ ಹೆಸರು ವರ್ಷ ತೋಟದ್ರಿ. ವರ್ಷ ತೋಟದವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದ್ದು? ಇಲ್ಲಿ ಪುರಾಣ ಹೇಳ್ತಾ ಇದ್ದ ದಿನ. ಹಾಂ ಅಂದರೆ ಈ ಸಲ ಕೀರ್ತನೆ ಹೇಳಕ್ಕೆ ಬಂದಿದ್ರು ಹೌದಲ್ಲ? ಹಾಂ ಕೀರ್ತನೆ. ಹಾಂ ನೀವು ಎಷ್ಟು ದಿನದ ಭಾಗವಹಿಸಿರಿ? 2 ದಿನ ಆಯ್ತಲ್ಲ? 2 ದಿನ ಆಯ್ತು ರೀ. ಹಾಂ ಇಲ್ಲಿ ಏನು ಮಾಡ್ತಾಯಿದ್ರು? ಇಲ್ಲಿ ರಂಗೋಲಿ ಹಾಕೋದ್ರಿ, ಇಲ್ಲೆಲ್ಲ ಜನ ಕುಂದ್ರದ್ರಿ. ಹಾಂ ಇಲ್ಲಿ ನೋಡ್ರಿ ಎಲ್ಲ ಸಾಯಂಕಾಲ 7 ಗಂಟೆಯಿಂದ 10 ಗಂಟೆವರೆಗೆ ಕಾರ್ಯಕ್ರಮ ನಡೀತಾ ಇದ್ದು ಎಲ್ಲ ತೋರಿಸ್ತಾರೆ. ಆಮೇಲೆ ತೊಟ್ಟಿಲು ಕಾರ್ಯಕ್ರಮ ಆಯ್ತು ರೀ, ಮತ್ತು ಇಲ್ಲಿ ತುಲಾಭಾರ ಕಾರ್ಯಕ್ರಮ ಆಯಿತು ಹೌದಲ್ಲ? ಹಾಂ ಅಕ್ಕ ಮಹಾದೇವಿ ಒಂದು ನಾಮಕರಣ ಮತ್ತು ಬಸವಣ್ಣನವರ ನಾಮಕರಣ. ಹಾಗೆ ಇಲ್ಲಿ ಏನು ನಡೀತದೆ ಅಂದರೆ ಮಧ್ಯಭಾಗದಲ್ಲಿ ಪರಮ ಪೂಜ್ಯರ ಒಂದು ತುಲಾಭಾರ ಕಾರ್ಯಕ್ರಮ ನಡೀತೈತಿ. ಅಂದರೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಬೆಳೆಯುವಂಥ ಏನು ಬೆಳಿತೀವಿ ನಾವು? ದ್ರಾಕ್ಷಿ, ಕಬ್ಬು. ದ್ರಾಕ್ಷಿಯಿಂದ ಅಂದರೆ ಒಣ ಡ್ರೈ ಫ್ರೂಟ್ಸಿಂದ ತುಲಾಭಾರ ವಿಶೇಷವಾಗಿ ಇಲ್ಲಿ ನಡೀತದೆ. ನೀವು ನೋಡಿರ್ಬೋದು, ಹೋದ ವರ್ಷ ಇವರ ಅಕ್ಕ ಒಂದು ಯಾವುದೋ ಒಂದು ಅಂದರೆ ನೃತ್ಯ ಮಾಡಿದ್ಲು, ಭಕ್ತಿಗೀತೆ ಯಾವುದದ? ನೋಡು ಯಾವುದೋ ಐತದ, ಹೆಂಗೆ ಶಿವ ಅಂತೇಳಿ ಯಾವ್ದು ಹಾಡು, ಆ ಹಾಡಿಗೆ ಮಾಡಿದ್ರು. ಸಿಕ್ಕಾಪಟ್ಟೆ ವೈರಲ್ಲು ಆಯಿತು. ವೈರಲ್ ಅಂದರೆ ನಮ್ಮ ಪೂರ್ತಿಕ ಆಯಿತು ಅಷ್ಟೇ, ಅದೇನು ಮಿಲಿಯನ್ ಗಟ್ಟಲೆ ಓಡಿಲ್ಲ. ಬಟ್ ಇಲ್ಲಿ ಭಾಳ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಭಾಳ ನಡೀತಾವೆ. ಎಷ್ಟೋ ಊರಲ್ಲಿ ಏನು ಮಾಡ್ತಾರೆ, ಬರೀ ಭಾವಚಿತ್ರ ಇಡ್ತಾರೆ ಹೌದಿಲ್ಲ? ನಿಮ್ಮ ಕಡೆನೂ ಹಾಗಲ್ಲ? ಬಸವ ಜಯಂತಿ ಅಷ್ಟು ಇದು ಮಾಡಲ್ಲ. ಅಕ್ಕ ಮಹಾದೇವಿ ಜಯಂತಿ ಪೂಜೆ ಮಾಡೋದು ಮತ್ತೆ ಹೋಗಿ ಏನೋ ಪ್ರೋಗ್ರಾಮ್ ಇದೆ ನೋಡ್ಕೋಬೇಕು ಅಷ್ಟೇ ಮುಗೀತು. ನಮ್ಮಲ್ಲಿ ಹಂಗಿಲ್ಲ ರೀ, 15 ದಿನ ಗಟ್ಟಲೆ ಅಕ್ಕ ಮಹಾದೇವಿ ಜಯಂತಿ ಹಿಡ್ದ ಬಸವ ಜಯಂತಿ ಮತ್ತೆ ಮಠದಿಂದ ಎಲ್ಲರಿಗೂ ಕಾರ್ಯಕ್ರಮ, ಉಡಿ ತುಂಬೋ ಕಾರ್ಯಕ್ರಮ, ಪ್ರತಿದಿನ ಸನ್ಮಾನಗಳು. ಹೌದು, ದಿನ ಒಬ್ಬೊಬ್ರು ಪ್ರಸಾದ ಮಾಡಿಸಿರ್ತಾರೆ. ಇವತ್ತು ನಮ್ದು ಐತ್ರಿ ಪ್ರಸಾದ. ಇವತ್ತು ಅವ್ರದ್ದು ಅದ ರೀ, ಹಿಂಗಾಗಿ ನಾವು ಬಂದೀವಿ. ಏನು ಮಾಡಿಸ್ಲಾತ್ತಾರ ಅಜ್ಜ? ಹುಗ್ಗಿ ಅನ್ನ ಸಾರು ಮಾಡ್ಸತ್ತ. ಬರ್ರಿ, ನೀವು ಬರ್ರಿ, ಪ್ರತಿ ವರ್ಷ ಬರ್ರಿ. ಇದು ಕಾಯಂ ಅದ, ಯಾಕೆ ಹೌದಲ್ಲ? ಇದೇನು ಚೇಂಜ್ ಮಾಡಲ್ಲ ಅಜ್ಜ. ಹೌದು, ಅಜ್ಜಂದು ಅನ್ನ ಪ್ರಸಾದ ಕೊನೆಯ ದಿನ ಲಾಸ್ಟ್ ಹೌದಲ್ಲ? ಹಾಂ ಅಜ್ಜ ಏನು ರೊಕ್ಕ ಕೊಡ್ತಾನಿಲ್ಲ? ಗೊತ್ತಿಲ್ಲ. ಕೊಟ್ಟಿಲ್ಲ? ಗೊತ್ತಿಲ್ರಿ, ನಾವು ಬಂದಿದ್ದು ಮೊನ್ನೆ ಬಂದೇವ್ರಿ. ಅಲ್ಲ, ಹೋಗೋತ್ನಾಗ ನಿಮ್ಗೆ ರೊಕ್ಕದು ಏನು ಕೊಡೋದು? ನೋಡ್ರಿ, ಅಜ್ಜ ಭಾಳ ಪ್ರೀತಿ ಅದಾರ ಇವ್ರ ಮ್ಯಾಗ. ನೀವು ಯಾವ ಕಾರ್ಯಕ್ರಮ ನೋಡ್ತೀವಿ ಇಲ್ಲಿ ಹೆಚ್ಚ? ಯಾವುದು ಇಷ್ಟ ಅನ್ಸತಿ? ನಂಗೆ ಬಸವ ಜಯಂತಿ ಇಷ್ಟ. ಮೆರವಣಿಗೆ ಏನೇನು ಇಷ್ಟ ಇದ್ರಾಗ? ಭಾವಚಿತ್ರಗಳು ಬರ್ತಾವ್ರಿ, ಟ್ಯಾಬ್ಲೋ, ಆಮೇಲೆ ಟ್ಯಾಕ್ಟರ್ ಮೇಲೆ ಅಜ್ಜರೆಲ್ಲ ಹೋಗ್ತಾರಿ, ಆಮೇಲೆ ಎಲ್ಲ ಇಡೀ ನೀಡೋನಿ ಎಲ್ಲ ರೌಂಡ್ ಹಾಕಿ ಬರ್ತಾರೆ. ಅದು ಚಂದ ಅನಿಸ್ತೈತಿ. ಅಲ್ಲಿ ಮೈಸೂರದಾಗ ಎಲ್ಲಿ ಮಾಡಲ್ಲ. ಹಿಂಗಾಗಿ ಅವ್ರ ಜೊತೆ ನಾವು ಇವತ್ತದೀವು. ಇಲ್ಲಿ ಏನು ನಡೀತಿತ್ತಪ್ಪ ಅಂದ್ರೆ ವಿಶೇಷವಾಗಿ, ಯಾಕಂದ್ರೆ ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದವರು ಮತ್ತು ಕೀರ್ತನೆಯಲ್ಲಿ ಅತಿ ಖ್ಯಾತಿಯನ್ನು ಪಡೆದಂಥವರು ನಮ್ಮ ಇಲ್ಲಿ ಕೀರ್ತನಗಾರ ಬಂದಿರು. ಕೀರ್ತನ ಶ್ರೀ ಕಥಾ ಕೀರ್ತನ ಮೇಳ ಟ್ರಸ್ಟ್ ಗದಗದವರು ಬಂದಿದ್ದರು. ಗದಗಿನ ಅಲ್ಲಿ ಅವರು ಗುರುಗಳಾಗಿ, ಸಂಗೀತ ಗುರುಗಳಾಗಿ ಮತ್ತು ಆಧ್ಯಾತ್ಮಿಕ ಗುರುವಾಗಿ ಅವರು ಯಾರಪ್ಪ ಅಂದ್ರೆ ವೇದ ಬ್ರಹ್ಮ ಶರಣ ಬಸವ ಶಾಸ್ತ್ರಿಗಳು ಗದಗಿನವರು ಅದ್ಭುತ ಕೀರ್ತನೆಗಳನ್ನು ಮಾಡ್ತಾರೆ. ಅವರ ಕೀರ್ತನೆ ಕೇಳಲಿಕ್ಕೆ ಜನಸಾಗರನೇ ಬರ್ತಾಯಿತ್ತು. ಬಟ್ ನನ್ನ ಮೊಬೈಲ್ದಲ್ಲಿ ಹಾಕಲಿಕ್ಕಾಗಲಿಲ್ಲ. ಯಾಕಂದರೆ ಒಬ್ಬ ಮಹಾನ್ ಕಲಾವಿದರನ್ನ ನಾವು ವಿಡಿಯೋಗಳಲ್ಲಿ ತೋರಿಸಿದರೆ ಇಂಟ್ರೆಸ್ಟ್ ಕಳ್ಕೊತಾರೆ ಅಂಥೇಳಿ ನಾವು ಯಾವುದೇ ಕೀರ್ತನೆಗಳನ್ನು ಹಾಕಿಲ್ಲ. ಕೀರ್ತನೆಗಳನ್ನು ಮಠ ಮಂದಿರಲ್ಲಿ ಕೇಳೋಕ್ಕೆ ಬರಬೇಕು, ಮೊಬೈಲ್ನಲ್ಲಿ ಕೇಳಿದ್ರು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ನಾವು ಆ ತೀರ್ಮಾನವನ್ನು ಮಠದ ವತಿಯಿಂದ ನಾವು ಅದನ್ನು ತೀರ್ಮಾನ ತೊಗೊಂಡಾಗ ನಾವು ವಿಡಿಯೋಗಳನ್ನು ಹಾಕಲಿಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನೀವು ಪ್ರತಿ ವರ್ಷ ಅಕ್ಕ ಮಹಾದೇವಿ ಜಯಂತಿಯಿಂದ ನೀವು 15 ದಿನ ಬರ್ಬೋದು, ಸುತ್ತಮುತ್ತಿರೋರು. ಅಥವಾ ಬೇಡ ನಾವು ಬಸವ ಜಯಂತಿಗೆ ಬರ್ತಾನೆ ಅಂದರೆ ಯಾವ ಥರ ನಮ್ಮಲ್ಲಿ ಮಾಡ್ತಾರೆ ಅನ್ನೋದು ತೋರಿಸ್ಲಿಕ್ಕೆ ಅನುಕೂಲ ಸಹಾಯ ಆಗುತ್ತೆ. ಹೌದಲ್ಲ? ಓಕೆ. ಇಲ್ಲೆಲ್ಲ ಕೀರ್ತನೆ ನಡೀತಾ ಇತ್ತು. ಪ್ರತಿದಿನ ಇಲ್ಲಿ ಏನು ವಿಶೇಷ ಅಂದರೆ ಕಾಣ್ತಾ ಇದ್ರಲ್ಲ, ಪ್ರತಿದಿನ ಇಲ್ಲಿ ಏನಾಗುತ್ತೆ ಅಂದರೆ ಈ ಸುತ್ತಮುತ್ತಿರುವಂಥ ಗ್ರಾಮಗಳು ಬರ್ತವೆ ನಮಗೆ. 3 ಕಿಲೋಮೀಟ್ರ್ ಅಂತೇಳಿ ತಿಗಣಿ ಬಿದಿರು ಇರ್ಬೋದು, ಕುಮಟೆ ಇರ್ಬೋದು, ಅಥವಾ ದಾಶಾಳು, ಧನ್ಯಾಳು, ಯಾವ ಥರ ನಿಮ್ಮ ಊರಲ್ಲಿ ಸುತ್ತಮುತ್ತ ಗ್ರಾಮಗಳು ಇರ್ತವೆ.
ಅಲ್ಲಿನ ರೈತ ಬಾಂಧವರನ್ನ ಅಥವಾ ನಮ್ಮ ದೇಶವನ್ನು ಸೇವೆ ಮಾಡಿದರಂಥವ್ರನ್ನ ಮತ್ತು ಮಹಿಳಾ ಸಾಧಕರನ್ನು ಹಲವಾರು ಕ್ಷೇತ್ರದಲ್ಲಿ ಇದ್ದವರನ್ನು ಗುರುತಿಸಿ ಎಲೆಮರೆಕಾಯಿ ಅಂತ ಗುರುತಿಸಿ ಅವ್ರನ್ನ ಪ್ರತಿದಿನ ಒಂದು ಊರು ಗ್ರಾಮದವ್ರನ್ನ ಕರೆಸಿ ಸನ್ಮಾನಿಸಿ ಅವರಿಂದ ಒಂದೆರಡು ಮಾತುಗಳನ್ನು ಆಡಿಸಿ ಹೇಗೆ ನೀವು ಸಾಧನೆ ಮಾಡಿದಿರಿ, ಕೃಷಿಯಲ್ಲಿ ಹೇಗೆ ಸಾಧನೆ ಮಾಡಿದಿರಿ, ದೇಶ ಪ್ರೇಮ ಅಂದರೆ ಏನು, ಒಬ್ಬಂಟಿಯಾಗಿ ಕೃಷಿ ಹೇಗೆ ಮಾಡುವುದು ಎಲ್ಲವನ್ನು ಇಲ್ಲಿ ವಿಸ್ತಾರವಾಗಿ ಪ್ರತಿದಿನ ಇದು ಕಾರ್ಯಕ್ರಮ ನಡೀತಾಯಿತ್ತು. ಹೀಗಾಗಿ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನಿಸ್ತದ. ಹೀಗಾಗಿ ಈಗ ನಾವು ಕೊನೆಘಟ್ಟ ಅಂದ್ರೆ ಬಸವ ಜನ್ಮವನ್ನು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು ಆ ಪೂಜೆಯೊಂದಿಗೆ ನಿಮಗೆಲ್ಲ ತೋರಿಸ್ಲಿಕ್ಕೆ ಹೋಗ್ತೀನಿ. ಅದನ್ನು ನೀವು ನೋಡ್ಬೋದು. ಹೀಗಾಗಿ ಇಲ್ಲೆಲ್ಲ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆ ನಡೀತಾವೆ. ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಈಗ ಬಸವಣ್ಣವರ ಮೂರ್ತಿಗೆ ಅಭಿಷೇಕ ಕಾರ್ಯಕ್ರಮ ನಿಮಗೆ ತೋರಿಸ್ಲಿಕ್ಕೆ ಹೋಗ್ತೀನಿ. ನೋಡಿ, ಇದೆಲ್ಲ ಮಠದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಈಗ ಯಾಕೆ ಇದನ್ನು ಪರದೆ ಕಟ್ಟಿದ್ರು ಅಂತ ಹೇಳಿ ನಮ್ಮ ವೇದ ಬ್ರಹ್ಮ ಶರಣಬಸವ ಶಾಸ್ತ್ರಿಗಳು ಬಂದಾಗ ಇಲ್ಲಿ ಪ್ರತಿಧ್ವನಿ ಆಗ್ತಾಯಿತ್ತು. ಇದೊಂದು ಐಡಿಯಾ ಅಂದರೆ ಇದೊಂದು ಯೋಚನೆಯನ್ನು ಹಾಕಿದರು. ಇಲ್ಲ, ಪೂರ್ತಿ ನೀವು ಎಲ್ಲ ಪರದೆಯನ್ನು ಸರೌಂಡಿಂಗ್ ಮಾಡ್ಕೊಳ್ಳಿ, ಯಾವುದೇ ಪ್ರತಿಧ್ವನಿ ಆಗೋಲ್ಲ. ಅಂದರೆ ಮಠದಲ್ಲಿ ಕೂಡ ಪ್ರತಿಧ್ವನಿ ಈಕೋ ಆಗ್ತಾಯಿತ್ತು. ಹೀಗಾಗಿ ಯಾವುದೇ ಕಾರ್ಯಕ್ರಮ ಕೂಡ ಕೆಳಗಡೆ ಮಾಡಲಿಕ್ಕಾಗಲ್ಲ. ಇದೊಂದು ಹೊಸ ಒಂದು ಯೋಚನೆಯನ್ನು ಅವರು ನಮಗೆ ತಿಳಿಸ್ಕೊಟ್ರು. ಹೀಗಾಗಿ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈ ಸಲ ಭಾಳ ಅಚ್ಚುಕಟ್ಟಾಗಿದ್ವಿ. ಮೇಲ್ಗಡೆ ಫ್ಲೋರ್ನಲ್ಲಿ ಪರಮ ಪೂಜ್ಯರು ಇರ್ತಾರೆ. ಕಾರ್ಯಕ್ರಮ ಈಗ ಏನಾಗಿದೆ ಅಂದರೆ ಇತ್ತೀಚೆಗೆ ಯುವಕರು ಮತ್ತು ಸಣ್ಣ ಮಕ್ಕಳಿಗೆ ಬಸವಣ್ಣ ಅಂದರೆ ಗೊತ್ತಿದೆ ಅಷ್ಟಕ್ಕಷ್ಟೇ ಒಂದೆರಡು ವಚನವೋ ಅಥವಾ ಒಂದೆರಡು ಬಸವಣ್ಣವರು ಅಂದರೆ ಬಸವ ಕಲ್ಯಾಣ ಅಷ್ಟೇ ಗೊತ್ತು. ಆದರೆ ನಮ್ಮೂರಿನ ಮಕ್ಕಳು ಹೆಂಗಂದ್ರೆ ಬಸವಣ್ಣ ಅಂದರೆ ಯಾರು, ಅವನ ವಚನಗಳು ಹೇಗೆ, ಅಕ್ಕಮಾದಿ ಅಂದರೆ ಏನು. ಹೀಗಾಗಿ ಪ್ರತಿ ವರ್ಷ ಇಲ್ಲಿ ಪ್ರವಚನ ಮೂಲಕ ಮತ್ತು ಪ್ರತಿ ಹುಣ್ಣಿಗೊಮ್ಮೆ ಇಲ್ಲಿ ಕಾರ್ಯಕ್ರಮ ಆಗ್ತಾವೆ. ಹೌದು. ಹೀಗಾಗಿ ಎಲ್ಲ ಚಿಕ್ಕ ಮಕ್ಕಳು ಕೂಡ ಸಂಸ್ಕಾರವನ್ನು ತೊಗೊಂಡಾರ ಇಲ್ಲಿ. ಹೀಗಾಗಿ ನಿಮ್ಮೂರಲ್ಲಿ ಸಂಸ್ಕಾರ ತಗೊಳ್ರಿ, ಬಸವಣ್ಣವರ ವಚನಗಳನ್ನು ಪಾಲನೆ ಮಾಡಿರಿ. ಪಾಲನೆ ಮಾಡದೆ ಹೋದರೂ ಕೂಡ ವಚನ ಅಟ್ಲೀಸ್ಟ್ ಒಂದು 5 ವಚನ ಬಸವಣ್ಣವ್ರದ್ದು, 5 ವಚನ ಅಕ್ಕ ಮಹಾದೇವಿ, 2 ವಚನ ಅಲ್ಲಮ್ಮ ಪ್ರಭು ಅವ್ರದ್ದು ಬರಬೇಕು. ಅದಕ್ಕೆ ಉಳ್ಳೋರು ಮಾಡೋರು ಬರ್ತೀವಿ. ಯಾವ್ದು ಬರುತ್ತೆ? ಇದು ಬರುತ್ತೆ, ಮಾಡಿ ಕೆಟ್ಟರು. ಹಾಂ, ಹೇಳಿ ನೋಡು. ಮಾಡಿ ಕೆಟ್ಟರು, ನೀಡಿ ಕೆಟ್ಟರು, ನಿಜವಿಲ್ಲ. ಅವರು ಒಂದು ಮಾತು ಹೇಳ್ತಾರೆ, ಉಳ್ಳವರು ಮಾಡುವರು ಶಿವಾಲಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವೇ ಅಂತೇಳಿ. ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ, ಅಯ್ಯ ಕೇಳಯ್ಯ ಕೂಡಲ ಸಂಗಮ ದೇವ ಅಂತೇಳಿ. ಅಂದ್ರೆ ಇದ್ದವರು ಗುಡಿ ಕಟ್ತಾರೆ, ಇಲ್ದವ್ರ ನಾನು ಭಕ್ತಿ ಮಾಡ್ತೀನಿ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಈಗ ನಾವು ಕೆಳಗಡೆ ಹೊಂಟೀವಿ. ಅಜ್ಜ ಹೆಂಗೆ ಪ್ರಸಾದ ಮಾಡ್ತಾನೆ ಎಲ್ಲ ತೋರಿಸ್ತೀರಿ. ನಡ್ರಿ, ಎಲ್ಲಿದಾನ ತೋರಿಸ್ರಿ. ಈ ಕಡೆ ಫ್ರಂಟ್. ಇವತ್ತು ನಮ್ಮ ಅಜ್ಜ ಏನೇನು ಮಾಡ್ತಾರಂತ ತೋರಿಸ್ತೀನಿ. ಬಸವ ಜಯಂತಿ ಇಲ್ಲಿ ನೋಡಿ ಎಲ್ಲ ಕೆಲಸ. ಅಂದ್ರೆ ಇವ್ರು ಅಡುಗೆ ಮಾಡಕ್ ಬಂದವ್ರೆ. ಮತ್ತೆ ನಾವು ಅಜ್ಜ ಹಂಗೆ ಹೆಲ್ಪ್ ಮಾಡ್ತಿರ್ತಾರೆ, ಕಲಿಸ್ಕೊಡೋದ ಥರ. ಅಲ್ಲಿದ್ದಾರೆ ಅಜ್ಜ, ನಮ್ಮ ಅಜ್ಜ. ನಾವು ಅಜ್ಜ ನುಗ್ಗಿ ಕಲಿಸ್ತವ್ರೆ. ಪ್ರತಿ ವರ್ಷ ಮಾಡ್ತಾರೆ. ಹಂಗೆ ಅಭಿಷೇಕ, ಆಮೇಲೆ ವರ್ಷಕ್ಕೊಮ್ಮೆ ಪ್ರಸಾದ ಮಾಡಿಸ್ತಾರೆ. ಈ ವರ್ಷ ಹುಗ್ಗಿ ಮತ್ತೆ ಅನ್ನ ಸಾಂಬಾರ್ ಮಾಡಿಸ್ತಾರೆ. ಕೊಡ್ತಾರೆ. ನೀನ್ ಯಾರು ಪರಿಚಯ ಇಲ್ಲ. ಅಕ್ಕ ಒಳಗಿದ್ದಾರೆ. ಇಲ್ಲಿ ಇವರು ಅಜ್ಜ ನಂಗೆ ಪರಿಚಯ. ಅಂದ್ರೆ ಅಜ್ಜನ ಫ್ರೆಂಡು ಪರಿಚಯ. ಇವರು ಅಡುಗೆ ಮಾಡ್ತಾರೆ, ಇವರು ಪರಿಚಯ.
ಹಾಂ ಹೆಂಗೆ ಮಾಡ್ತಾರೆ ಅಡುಗೆ ಅವರು? ಚೆನ್ನಾಗಿ ಮಾಡ್ತಾರೆ ಇಲ್ಲ? ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಮತ್ತು ಇವರು ಅಜ್ಜನೂ ಪರಿಚಯ. ಅಲ್ಲಿ ದೊಡ್ಡಜ್ಜ, ಆಮೇಲೆ ಅಲ್ಲಿ ಕೂತು ನಮ್ಮ ಪಪ್ಪ. ಬಸವ ಜಯಂತಿದು ಅಭಿಷೇಕ ಮಾಡ್ತಾರೆ. ಹೂವನ್ನು ರೆಡಿ ಮಾಡಿ ಮೆರವಣಿಗೆ ಇದು ದೇವ್ರ ಇದು ಫೋಟೋಗೆಲ್ಲ ಹಾರ ಹಾಕೋದು. ಬಂದಾಗ ಹೂವನ್ನ ಇದು ಮಾಡೋದು. ಹಾಂ, ಪ್ರತಿ ಮನೆಗೂ ಎಲ್ಲ ತಲುಪಿಸ್ತಾರೆ ಹೂವನ್ನೆಲ್ಲ. ಸೊ ಪ್ರತಿ ಮನೆಗೆಲ್ಲ ತಲುಪಿಸ್ತಾರೆ. ಅಂದರೆ ದೇವ್ರ ಫೋಟೋ ಎಲ್ಲ ಬರ್ತಲ್ಲ ಮೆರವಣಿಗೆ, ಆವಾಗ ಹೂವನ್ನ ಫಸ್ಟ್ ಮಾಡಿಸ್ತಾರೆ. ಜಲಭಯ ರಾಜಭಯ ಋಗಾಭಯ ವಿಜಯಂತಭಯ ಹಾಕಿದ್ರಿ